ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಈ ಬದುಕು ಭಗವಂತನಿತ್ತ ಅಮೂಲ್ಯ ಕಾಣಿಕೆ. 100 ವಸಂತಗಳ ಬದುಕು ಎಂತಹ ಸುಂದರ. ಬಾಲ್ಯದ ಲೀಲೆಗಳು, ಯೌವನದ ನಿತ್ಯೋತ್ಸವ, ಹಿರಿತನದ ಅಪಾರ ಅನುಭವ. ಎಂತಹ ವೈವಿಧ್ಯಮಯ ಜೀವನ ನಮ್ಮದು. ತಂದೆ ತಾಯಿ, ಸತಿ ಪತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಗುರು ಶಿಷ್ಯ, ಎಂತಹ ಅಸಂಖ್ಯ ಮಾನವೀಯ ಸಂಬಂಧಗಳ ಸಂಭ್ರಮ ನೋಡಿ ನಮ್ಮ ಬದುಕು. ರೈತ, ವ್ಯಾಪಾರಿ, ವೈದ್ಯ, ವಕೀಲ, ರಾಜ, ಪ್ರಜೆ, ಮಂತ್ರಿ ಮಹೋದಯ ಮೊದಲಾದವರ ವೃತ್ತಿಗಳ ಘನತೆ, ಗೌರವಗಳು ಎಂತಹ ಅದ್ಭುತ. ಜ್ಞಾನಿ, ವಿಜ್ಞಾನಿ, ಆತ್ಮಜ್ಞಾನಿ, ತ್ಯಾಗಿ, ಯೋಗಿ, ಋಷಿ, ಮಹರ್ಷಿಗಳ ಎಂತಹ ಸಾಧನೆ ಸಿದ್ಧಿಗಳು. ಇಂತಹ ಭವ್ಯ ದಿವ್ಯ ಬದುಕನ್ನು ನಾವೆಲ್ಲರೂ ಬದುಕುತ್ತಿದ್ದೇವೆ. ಸಿರಿವಂತ ಬಡವ, ಸುಶಿಕ್ಷಿತ ಅಶಿಕ್ಷಿತ, ಸಶಕ್ತ ಅಶಕ್ತ, ಎಲ್ಲರಿಗೂ ಅವರದೇ ಆದಂತಹ ಬದುಕಿರುತ್ತದೆ. ಈ ಬದುಕಿನಿಂದಾಗಿ ನಮ್ಮ ಎಲ್ಲ ಸಿರಿ ಸಂಪದ, ವಿದ್ಯೆ, ಬುದ್ಧಿ, ಸ್ಥಾನಮಾನಗಳಿಗೆ ನೆಲೆ ಬೆಲೆ ಇರುತ್ತದೆ. ಈ ಬದುಕಿಲ್ಲವಾದರೆ ಬ್ರಹ್ಮಾಂಡವೇ ಇಲ್ಲ. ಇಂತಹ ಅಮೂಲ್ಯ ಅದ್ವಿತೀಯ ಬದುಕಿನ ಕುರಿತು ನಾವು ಯೋಚಿಸಿದ್ದು, ಚಿಂತಿಸಿದ್ದು ಎಷ್ಟು ಅಂದರೆ ಬಹುಶಃ ತೀರಾ ಕಡಿಮೆ, ಅಥವಾ ಇಲ್ಲವೇ ಇಲ್ಲ ಎಂದು ಹೇಳಬಹುದು. ಪ್ರಪಂಚದ ಧಾವಂತಿಕೆಯಲ್ಲಿ ನಾವು ನಮ್ಮ ಬದುಕನ್ನೇ ಮರೆತೆವು, ಉಪೇಕ್ಷಿಸಿದೆವು, ಬದುಕಿನ ನಿಜಾನಂದದಿಂದ ವಂಚಿತರಾದೆವು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬದುಕು ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.